ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನೊಂದು ತೆಲುಗು ಚಿತ್ರದ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಈ ಚಿತ್ರ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡಿತಾ ಇದೆ. ಅದೇ ನಮ್ಮ ಲಕ್ಕಿ ಭಾಸ್ಕರ್. ದುಲ್ಕರ್ ಸಲ್ಮಾನ್ ನಮ್ಮ ಮಮ್ಮೂಟಿಯವರ ಮಗ. ಅವ್ರಿಗೆ ಅಂತ ಹೇಳಿ ಮಾಡಿಸಿದಂಥ ಕತೆ ಈ ಲಕ್ಕಿ ಭಾಸ್ಕರ್. ಮುಂಬೈನ ದುಡ್ಡು ಉತ್ಪಾದನೆ ಮಾಡುವಂಥ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಅಲ್ಲಿ ಮಾಡೋಕ್ಕಾಗದಿರುವಂಥ ದಂಧೆಗಳೇ ಇಲ್ಲ. ಲೀಗಲ್ ಆಗಿ ನಡೆಯುವಂಥ ಕೆಲಸಗಳಿಗಿಂತ ಇಲ್ಲೀಗಲ್ ಆಗಿ ನಡೆಯುವಂಥ ಕೆಲಸಗಳೇ ಜಾಸ್ತಿ. ಹಾಗೆ ಈ ಚಿತ್ರದ ತಾರಗಳನ್ನ ನೋಡಿದ್ರೆ ಒಂದು ದೊಡ್ಡ ಲೀಸ್ಟೇ ಇದೆ. ದುಲ್ಕರ್ ಸಲ್ಮಾನ್ ಚಿತ್ರದ ನಾಯಕ. ಮೋಸ್ಟ್ ಬ್ಯೂಟಿಫುಲ್ ಲೇಡಿ ಮೀನಾಕ್ಷಿ ಚೌಧರಿ ಚಿತ್ರದ ನಾಯಕಿ. ರಾಮ್ಕಿ ಒಂದು ಕಾಲದ ಸೂಪರ್ ಸ್ಟಾರ್. ಕುಂಟ ಟಿನ್ನು ಆನಂದ್ ಬಾಲಿವುಡ್ನ ಮೋಸ್ಟ್ ವಾಂಟೆಡ್ ವಿಲನ್. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಮಲ್ಟಿ ಲ್ಯಾಂಗ್ವೇಜ್ ಸೂಪರ್ ಸ್ಟಾರ್. ಶಿವನಾರಾಯಣ ನೇರಿಪೆಡ್ಡಿ. ಸಚಿನ್ ಕೇದೇಕರ್ ಸುಧಾ ಸಪೋರ್ಟಿಂಗ್ ಆರ್ಟಿಸ್ಟ್. ಜಬರ್ದಸ್ತ್ ಆದಿ. ಪ್ರಭಾಸ್ ಶ್ರೀನು. ಕಾಶಿ ವಿಶ್ವನಾಥ್. ಹೀಗೆ ಹೇಳ್ತಾ ಹೋದರೆ ದೊಡ್ಡ ತಾರಾ ಬಳಗನೇ ಇದೆ. ಆಮೇಲೆ ಸ್ನೇಹಿತರೆ, ನಾವೀಗ ಚಿತ್ರದ ಕತೆ ಕಡೆ ಬರೋಣ. ಹೀರೋ ಒಂದು ಸ್ಲಮ್ಮಲ್ಲಿರುವಂಥ ವ್ಯಕ್ತಿ. ಅವನದೊಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ. ಹೆಂಡತಿ ಒಂದು ಹೋಮ್ ಫುಡ್ ಬಿಸ್ನೆಸ್ ಮಾಡಬೇಕಂತ ಕನಸು ಕಾಣ್ತಾ ಇದ್ದಾಳೆ. ಲೋನ್ ಮಾಡಿಸ್ಕೊಡಿ ಅಂತೇಳ್ಬಿಟ್ಟು ಯಾವಾಗಲೂ ಗಂಡನ ಹತ್ರ ಕೇಳೋಳು. ಗಂಡ ಇವತ್ತು ನಾಳೆ ಅಂತೇಳ್ಬಿಟ್ಟು ತಳ್ಕೊಂಡೇ ಬರ್ತಾಯಿದ್ದಾನೆ. ಸಡನ್ನಾಗಿ ಒಂದು ದಿನ CBI ಅವ್ರು ಬಂದ್ಬಿಟ್ಟು ಭಾಸ್ಕರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡಿದ್ರು, ಇನ್ನು ಹೆಂಗೆ ಇಲ್ಲಿಗೆ ಎಂಡಾಯ್ತಾ ಅನ್ಕೊತಿದ್ದೀರಾ? ಇಲ್ಲ, ಇವಾಗಲೇ ಕತೆ ಸ್ಟಾರ್ಟ್ ಆಗೋದು. ಭಾಸ್ಕರ್ ಅಕೌಂಟಲ್ಲಿ 100 ಕೋಟಿ ಕ್ಯಾಶ್ ಇದೆ ಅಂತ CBIಗೆ ಒಂದು ಕಂಪ್ಲೇಂಟ್ ಹೋಗಿರುತ್ತೆ. ಮನೇಲಿ ಕೂಡ ಎಲ್ಲ ಫುಲ್ಲು ಸರ್ಚಿಂಗ್ ನಡೀತದೆ. ನಡೆದಾಗ ಅಲ್ಲಿ ಒಂದು ಬೀಡುಗಾಸು ಕೂಡ ಸಿಗಲ್ಲ. ಒಂದೊಂದು ರೂಪಾಯಿಗೂ ಅವನು ಲೆಕ್ಕ ಇಟ್ಟಿರ್ತಾನೆ. ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ನಿಂತು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾನಂದರೆ ಅವನಿಗೆ ಬೆಲೆ ಎಲ್ಲೂ ಸಿಗಲ್ಲ. ಅದು ಸಿನಿಮಾದಲ್ಲಾದರೂ ಸರಿ, ನಿಜ ಜೀವನದಲ್ಲಾದರೂ ಸರಿ. ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರುತ್ತೆ. ತಂದೆ ಮೆಡಿಷನ್ನು, ಮಗನ ಸ್ಕೂಲ್ ಫೀಸು, ತಮ್ಮ ತಂಗಿಯ ಕಾಲೇಜ್ ಫೀಸು, ಅದ್ರ ಮಧ್ಯೆ ಮನೆ ಮೇಂಟೆನೆನ್ಸು. ಭಾಸ್ಕರ್ ತನ್ನ ಫ್ಯಾಮಿಲಿಗೋಸ್ಕರ ಸಣ್ಣ ಪುಟ್ಟ ಸಾಲಗಳು ಕೂಡ ಮಾಡಿರ್ತಾರೆ. ಸಾಲ ಕೊಟ್ಟಿರೋರು ಸುಮ್ಮನೆ ಬಿಡ್ತಾರ? ಸಿಕ್ಕ ಜಾಗದಲ್ಲೆಲ್ಲ ಸಾಲಗಳು ಕೇಳ್ತಾ ಇರ್ತಾರೆ. ಭಾಸ್ಕರ್ಗೆ ಬೆಸ್ಟ್ ಎಂಪ್ಲಾಯ್ ಅನ್ನೋ ಬಿರುದು ಇರುತ್ತೆ. ಇವತ್ತು ಪ್ರಮೋಷನ್ ದಿನ. ಪ್ರಮೋಷನ್ ಇವನಿಗೆ ಬರುತ್ತಾ ಇಲ್ಲ ಇನ್ನೊಬ್ರಿಗೆ ಬರುತ್ತಾ ಅನ್ನೋದು ಗೊತ್ತಿಲ್ಲ. ಬಟ್ ಬೆಸ್ಟ್ ಎಂಪ್ಲಾಯ್ ಆಗಿರೋದ್ರಿಂದ ಇವನಿಗೆ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಅವನಿಗಿರುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಆಚೆ ಬರಬೇಕಾದ್ರೆ ಸಾಲಗಾರ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟು ಗಲಾಟೆ ಮಾಡಿ ಜೇಬಾರ್ದು ಬೈಕ್ ಕಿತ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗ್ತಾನೆ. ಎಕ್ಸಿಟ್ ಆದಾಗ ಜನಗಳು ನೋಡಬೇಕಾದ್ರೆ ಅವನ ಮುಖದಲ್ಲಿ ನಿರಾಸೆ ಎದ್ದು ಕಾಣುತ್ತೆ. ಇದು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ವ್ಯಕ್ತಿಯ ಕರಾಳ ಜೀವನ. ಪ್ರತಿನಿತ್ಯನೂ ಈ ಥರ ಸಮಸ್ಯೆಗಳು ಎದುರಿಸ್ತಾನೇ ಇರ್ತಾನೆ. ಸ್ನೇಹಿತರೆ, ಈ ಎಪಿಸೋಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡು ಮತ್ತೆ ನಾನು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡೋಕ್ಕೋಸ್ಕರ ನನಗೆ ಸಪೋರ್ಟ್ ಬೇಕು. ನಿಮ್ಮ ಕಾಮೆಂಟ್ಸು, ಲೈಕು, ಸಬ್ಸ್ಕ್ರಿಪ್ಷನ್ನು ಇದೆಲ್ಲ ತುಂಬ ಮುಖ್ಯ ನನಗೆ. ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.